ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಕಲಿಕೆಯನ್ನು ಇನ್ನಷ್ಟೋ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡೋಕೆ ಸಹಾಯ ಮಾಡುವ ಕೆಲವು ಅದ್ಭುತ ಜಪಾನೀಸ್ ತಂತ್ರಗಳನ್ನ ಇವತ್ತು ನೋಡೋಣ. ಓದಿದ್ದೆಲ್ಲ ಮರ್ತೋಗುತ್ತೆ, ತಲೆ ಒಳಗಡೆನೇ ಇರಲ್ಲ. ಇದು ನಮ್ಮೆಲ್ಲರಿಗೂ ಆಗಾಗ ಕಾಡೋ ಸಮಸ್ಯೆ, ಸರಿಯಲ್ವಾ? ಆದ್ರೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ, ಜ್ಞಾಪಕ ಶಕ್ತಿ ಅನ್ನೋದು ಹುಟ್ಟಿನಿಂದ ಬರೋದಲ್ಲ. ಅದನ್ನ ನಾವು ಖಂಡಿತ ಬೆಳೆಸ್ಕೊಳ್ಬೋದು. ಇದು ನಾವು ಗೆಲ್ಲಬಹುದಾದ ಒಂದು ಸವಾಲಷ್ಟೆ. ಹಾಗಾಗಿ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಜಪಾನೀಸ್ ಸಂಸ್ಕೃತಿಯಿಂದ ಬಂದಿರೋ, ಇವತ್ತಿನ ವಿಜ್ಞಾನವೂ ಒಪ್ಕೊಂಡಿರೋ ಕೆಲವು ಸಾಬೀತಾದ ವಿಧಾನಗಳನ್ನ ಕಲಿಯೋಣ. ಇವು ನಾವು ಕಲಿತ ವಿಷಯಗಳನ್ನ ಮನಸ್ಸಲ್ಲಿ ಅಚ್ಚಳಿಯದ ಹಾಗೆ ಉಳಿಸ್ತವೆ. ಹಾಗಾದ್ರೆ ತಡ ಯಾಕೆ? ಬನ್ನಿ, ಆ 6 ಮುಖ್ಯವಾದ ತಂತ್ರಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಇವು ನಿಮ್ಮ ಕಲಿಕೆಯ ಪ್ರಯಾಣದಲ್ಲಿ ಒಂದು ಅದ್ಭುತವಾದ ಟೂಲ್ ಕಿಟ್ ತರಹ ಕೆಲಸ ಮಾಡುತ್ತವೆ. ನಮ್ಮ ಮೊದಲನೇ ತಂತ್ರ ಸ್ಪೇಸ್ಡ್ ರಿಪಿಟೇಷನ್. ಅಂದ್ರೆ ಒಂದು ವಿಷಯವನ್ನ ಮರ್ತು ಹೋಗೋಕೆ ಇನ್ನೇನು ಸ್ವಲ್ಪೇ ಸಮಯ ಇದೆ ಅನ್ನೋವಾಗ ಅದನ್ನ ಮತ್ತೆ ನೆನಪಿಸ್ಕೊಳ್ಳೋದು. ಸಿಂಪಲ್ ಅಲ್ವಾ? ಇದರ ಹಿಂದೆ ಒಂದು ಸೈಂಟಿಫಿಕ್ ಕಾರಣ ಇದೆ. ಒಂದೇ ದಿನ ರಾತ್ರಿಯೆಲ್ಲ ಕೂತು ಓದೋದಕ್ಕಿಂತ ಸ್ವಲ್ಪ ಗ್ಯಾಪ್ ಕೊಟ್ಟು ಓದಿದ್ರೆ ಆ ಮಾಹಿತಿ ನಮ್ಮ ಮೆದುಳಿನ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿ ಕೂರುತ್ತೆ. ಇದು ಜಿಮ್ನಲ್ಲಿ ಮಸಲ್ಸ್ಗೆ ವರ್ಕೌಟ್ ಕೊಟ್ಟ ಹಾಗೆ. ಇದನ್ನ ಮಾಡೋದು ತುಂಬಾನೇ ಸುಲಭ. ಆಂಕಿ ಅಂತ ಒಂದು ಆಪ್ ಇದೆ ನೋಡಿ, ಅದರಲ್ಲಿ ಮುಖ್ಯವಾದ ಪಾಯಿಂಟ್ಸ್ ಹಾಕೋಬಹುದು. ಅದು ತಾನಾಗಿ 1 ದಿನ, ಆಮೇಲೆ 3 ದಿನ, ಆಮೇಲೆ 7 ದಿನಕ್ಕೆ ನಿಮ್ಗೆ ನೆನ್ಪು ಮಾಡತ್ತೆ. ಆ ರಿದಮ್ ಅನ್ನ ಫಾಲೋ ಮಾಡದೆ ಸಾಕು, ಅದ್ಭುತ ರಿಸಲ್ಟ್ ಸಿಗುತ್ತೆ. ಸರಿ, ಈಗ ನಮ್ಮ ಎರಡನೇ ತಂತ್ರಕ್ಕೆ ಹೋಗೋಣ. ಇದು ನಮ್ಮ ಕಲ್ಪನಾ ಶಕ್ತಿಗೆ ಸಂಬಂಧಿಸಿದ್ದು. ಅದೇ ವಿಜುವಲ್ ನಿಮೋನಿಕ್ಸ್. ಅಂದ್ರೆ ನೆನ್ಪಿಡೋಕೆ ಕಷ್ಟ ಆಗೋ ವಿಷಯಗಳಿಗೆ ಮನ್ಸಲ್ಲೇ ಒಂದು ಚಿತ್ರ ಅಥವಾ ಒಂದು ಸಣ್ಣ ಕತೆ ಕಟ್ಕೊಳ್ಳೋದು. ಉದಾಹರಣೆಗೆ, ಕಾಂಜಿ ಅಂತಹ ಕಷ್ಟವಾದ ಅಕ್ಷರಗಳ್ನ ಅಥವಾ ಹೊಸ ಪದಗಳ್ನ ಕಲಿಯೋಕೆ ಇದೊಂದು ಅದ್ಭುತವಾದ ವಿಧಾನ. ನಮ್ಮ ಮೂರನೇ ತಂತ್ರವಂತೂ ನಮ್ಮ ಮನಸ್ಸನ್ನೇ ಒಂದು ಅರಮನೆ ಮಾಡ್ಬಿಡುತ್ತೆ. ಮೆಮರಿ ಪ್ಯಾಲೇಸ್ ಅಂತ ಕೇಳಿದಿರಾ? ಇದು ಯಾಕೆ ಇಷ್ಟು ಪವರ್ಫುಲ್ ಅಂದ್ರೆ, ನಮ್ಮ ಮೆದುಳಿಗೆ ಜಾಗಗಳನ್ನ ನೆನ್ಪಿಟ್ಕೊಳ್ಳೋ ಶಕ್ತಿ ಜಾಸ್ತಿ. ಯೋಚ್ನೆ ಮಾಡಿ, ನಿಮ್ಮ ಮನೆಗ್ ಬರೋ ದಾರಿನ ನೀವು ಮರೆಯೋದು ತುಂಬಾ ಕಮ್ಮಿ ಅಲ್ವಾ? ಅದೇ ಶಕ್ತಿಯನ್ನ ನಾವಿಲ್ಲಿ ಬಳಸ್ಕೊಳ್ತೀವಿ. ನೀವೇ ನಿಮ್ಮ ಮೆಮರಿ ಪ್ಯಾಲೇಸ್ ಕಟ್ಟಬಹುದು. ಹೇಗಂದ್ರೆ, ನಿಮ್ಮ ಮನೆಯನ್ನೇ ಮನಸ್ಸಲ್ಲಿ ನೆನಪಿಸ್ಕೊಳ್ಳಿ. ಈಗ ನೀವು ಕಲಿಬೇಕಾದ ಒಂದೊಂದು ಪಾಯಿಂಟನ್ನ ಮನೆಯ ಒಂದೊಂದು ಜಾಗದಲ್ಲಿ ಇಡಿ. ಮೊದಲನೇ ಪಾಯಿಂಟ್ ಮುಖ್ಯ ಬಾಗ್ಲಿನ ಮೇಲೆ, ಎರಡನೇದು ಸೋಫಾ ಮೇಲೆ, ಹೀಗೆ. ಆಮೇಲೆ ಅದನ್ನ ನೆನಪಿಸ್ಕೊಳ್ಳೋಕೆ ಮನಸ್ಸಲ್ಲೇ ಮನೆಯೊಳಗೆ ಒಂದು ವಾಕ್ ಮಾಡದೆ ಸಾಕು, ಎಲ್ಲವೂ ನೆನ್ಪಾಗುತ್ತೆ. 4ನೇ ತಂತ್ರಕ್ಕೆ ಬರೋಣ. ಇದು ಮ್ಯೂಸಿಕ್ ಮತ್ತು ರಿದಮ್ ಬಳಸ್ಕೊಳ್ಳುತ್ತೆ. ಟಿವಿಲ್ ಬರೋ ಜಾಹೀರಾತಿನ ಜಿಂಗಲ್ಸ್ ಅಥವಾ ನಮ್ಮಿಷ್ಟದ ಹಾಡು ಎಷ್ಟು ಸುಲಭವಾಗಿ ನೆನ್ಪಿರುತ್ತೆ ಅಲ್ವಾ? ಅದೇ ಐಡಿಯಾನ ಕಲಿಕೆಗೂ ಬಳಸಬಹುದು. ಕಷ್ಟದ ಫಾರ್ಮುಲಾಗಳನ್ನ ಅಥವಾ ಇಸ್ವಿಗಳನ್ನ ಒಂದು ಹಾಡಿನ ತರಹ ಹೇಳ್ಕೊಂಡ್ರೆ ಅದು ನಮ್ಮ ಕೇಳುವ ಮತ್ತು ಚಲನೀಯ ಮೆಮೊರಿ ಎರಡನ್ನೂ ಒಟ್ಟಿಗೆ ಆಕ್ಟಿವೇಟ್ ಮಾಡುತ್ತೆ. ಇದರಿಂದ ಮಾಹಿತಿ ಮೆದುಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಕೂರುತ್ತೆ. 5ನೇ ತಂತ್ರ ಮೈಂಡ್ ಮ್ಯಾಪಿಂಗ್. ಇದು ನಿಮ್ಮ ಯೋಚನೆಗಳನ್ನ ಒಂದು ಡ್ರಾಯಿಂಗ್ ತರ ಮಾಡೋದು. ನೋಡಕ್ ಸುಂದರ, ಅರ್ಥ ಮಾಡ್ಕೊಳಕ್ ಸುಲಭ. ಇದು ತುಂಬಾ ಮಜಾವಾಗಿರುತ್ತೆ. ಪೇಪರ್ ಮಧ್ಯದಲ್ಲಿ ಮುಖ್ಯ ಟಾಪಿಕ್ ಬರೀರಿ. ಅದಕ್ಕೆ ಸಂಬಂಧಪಟ್ಟ ಸಣ್ಣ ಸಣ್ಣ ವಿಷಯಗಳನ್ನ ಮರದ ಕೊಂಬೆಗಳ ಹಾಗೆ ಸುತ್ತ ಬರಿತಾ ಹೋಗಿ. ಬೇರೆ ಬೇರೆ ಬಣ್ಣ, ಸಣ್ಣ ಚಿತ್ರಗಳನ್ನ ಬಳಸಿ. ಇಡೀ ಚಾಪ್ಟರ್ ಒಂದೇ ಪೇಪರ್ನಲ್ಲಿ ನಿಮ್ಮ ಕಣ್ಮುಂದೆ ಇರುತ್ತೆ. ಈಗ ಕೊನೆಯ ತಂತ್ರಗಳು. ಇವು ಬರೀ ಟೆಕ್ನಿಕ್ಗಳು ಮಾತ್ರ ಅಲ್ಲ, ಇವು ಕಲಿಕೆಯ ಬಗ್ಗೆ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸೋ 2 ಅದ್ಭುತ ಜಪಾನೀಸ್ ತತ್ವಗಳು. ಶೂ ಅಂದ್ರೆ ಬೇಸಿಕ್ ವಿಷಯಗಳನ್ನ ಪರ್ಫೆಕ್ಟ್ ಆಗುವವರೆಗೂ ಶಿಸ್ತಿನಿಂದ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡೋದು. ಇನ್ನೊಂದು ಕೈಜನ್ ಅಂದ್ರೆ ಪ್ರತಿದಿನ ನಿರಂತರವಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗೋದು. ಈ ಎರಡೂ ಸೇರಿದ್ರೆ ಕಲಿಕೆಗೆ ಒಂದು ಭದ್ರವಾದ ಅಡಿಪಾಯ ಸಿಗುತ್ತೆ. ಸರಿ, ಇಷ್ಟೆಲ್ಲ ಅದ್ಭುತ ಟೆಕ್ನಿಕ್ಗಳ ಬಗ್ಗೆ ತಿಳ್ಕೊಂಡಾಯ್ತು. ಆದ್ರೆ ಬರೀ ತಿಳ್ಕೊಂಡ್ರೆ ಸಾಕಾಗಲ್ವಾಲ್ವಾ? ಅದನ್ನ ಆಚರಣೆಗೆ ತರಬೇಕು. ಅದಕ್ಕೆ ನಾನೊಂದು ಸಿಂಪಲ್ ಚಾಲೆಂಜ್ ಕೊಡ್ತೀನಿ. ಚಾಲೆಂಜ್ ತುಂಬಾ ಕಷ್ಟ ಏನಿಲ್ಲ, ಕೇವಲ 1 ವಾರ. ಈ 1 ವಾರ ನಿಮ್ಮ ಕಲಿಕೆಯ ಅಭ್ಯಾಸವನ್ನೇ ಬದಲಾಯಿಸಬಹುದು. ಈ ಚಾಲೆಂಜ್ ಏನಪ್ಪಾ ಅಂದ್ರೆ, ನಾನ್ ಹೇಳಿದ 6 ತಂತ್ರಗಳಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದನ್ನ 1 ವಾರ ಪೂರ್ತಿ ಪ್ರತಿದಿನ ಬಳಸ್ನೋಡಿ. ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇದು ನಿಮ್ಮ ಕಲಿಕೆಯ ಸೂಪರ್ ಪವರ್ ಆಗ್ಬಹುದು, ಖಂಡಿತ. ಓಕೆ, ಈಗ ಈ ತಂತ್ರಗಳ ಬಗ್ಗೆ ಸಾಮಾನ್ಯವಾಗಿ ಕೇಳೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಮೊದಲನೇ ಪ್ರಶ್ನೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇವು ವರ್ಕ್ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ.
ಸ್ಪೇಸ್ಡ್ ರೆಪಿಟೇಷನ್ ಮತ್ತೆ ಮೆಮರಿ ಪ್ಯಾಲೇಸ್ ಇದೆಯಲ್ಲ, ಇವು ದೊಡ್ಡ ಪ್ರಮಾಣದ ಮಾಹಿತಿಯನ್ನ ನೆನಪಿಟ್ಕೊಳ್ಳೋಕೆ ಬೆಸ್ಟ್. ಅದರ ಜೊತೆಗೆ ಕೈಜನ್ ತತ್ವ ಅಂದ್ರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದೋದು ದೊಡ್ಡ ಪರೀಕ್ಷೆಗಳಿಗೆ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಎರಡನೇ ಪ್ರಶ್ನೆ, ಹೊಸ ಭಾಷೆಗಳನ್ನ ಕಲಿಯೋಕೆ ಇವು ಹೆಲ್ಪ್ ಮಾಡತ್ತಾ? ಖಂಡಿತವಾಗಿಯೂ. ಹೊಸ ಪದಗಳನ್ನ ಕಲಿಯೋಕೆ ವಿಜುವಲ್ ನೆಮೋನಿಕ್ಸ್ ಮತ್ತೆ ಗ್ರಾಮರ್ ರೂಲ್ಸ್ ನೆನ್ಪಿಟ್ಕೊಳ್ಳೋಕೆ ರಿದಮಿಕ್ ಚಾಂಟಿಂಗ್ ಸೂಪರ್ ಆಗಿ ಕೆಲಸ ಮಾಡುತ್ತೆ. ಇದರಿಂದ ಭಾಷೆ ಕಲಿಯೋದು ಒಂದು ಆಟದ ತರಹ ಆಗತ್ತೆ. ಒಂದು ವಿಷಯ ನೆನ್ಪಿರ್ಲಿ, ಈ ತಂತ್ರಗಳ ನಿಜವಾದ ಪವರ್ ಇರೋದು ಅದನ್ನ ನಿರಂತರವಾಗಿ ಬಳಸೋದ್ರಲ್ಲಿ. ದಿನಾ ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಮ ಜ್ಞಾಪಕ ಶಕ್ತಿ ಸ್ಟ್ರಾಂಗ್ ಆಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಉಪಯೋಗಕ್ಕೆ ಬಂತು ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ತರಹದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತು ಕೊನೆಯದಾಗಿ, ಜ್ಞಾನ ಹಂಚಿದ್ರೆ ಜಾಸ್ತಿಯಾಗುತ್ತೆ ಅಂತಾರೆ. ಹಾಗಾಗಿ ಓದ್ತಿರುವ ನಿಮ್ಮ ಸ್ನೇಹಿತರ ಜೊತೆ ಇದನ್ನ ಖಂಡಿತ ಶೇರ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ. ನೋಡಿದ್ದಕ್ಕಾಗಿ ಧನ್ಯವಾದಗಳು.